ಚಿಕನ್, ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೊಟ್ಟೆ, ನಿಂಬೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಕಸೂರಿ ಮೇಥಿ, ಅರಿಶಿನ ಪುಡಿ, ಪೆಪ್ಪರ್ ಪೌಡರು, ಮೈದಾ, ಕಾರ್ನ್ಫ್ಲೋರ್, ಉಪ್ಪು ಮತ್ತು ಎಣ್ಣೆ. ಒಂದು ಜಾರಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ನೀರು ಹಾಕ್ತೇನೆ ಸಣ್ಣಗೆ ರುಬ್ಕೋಬೇಕು. ಜೊತೆಗೆ ಕಸೂರಿ ಮೇಥಿನೂ ಹಾಕ್ಕೊಂಡು ರುಬ್ಕೋಬೇಕು. ನಾನಿಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಮೈದಾ ಹಿಟ್ಟು, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನ ಪೂರ್ತಿಯಾಗಿ ಹಿಂಡ್ಕೋಬೇಕು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ ಅದ್ರ ಜೊತೆಗೆ ಒಂದು ಮೊಟ್ಟೆನ ಹೊಡೆದಾಕೋತಾ ಇದ್ದೀನಿ. ಮೊಟ್ಟೆ ಹಾಕೋದ್ರಿಂದ ನೀಟಾಗಿ ಬೈಂಡಿಂಗ್ ಆಗುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಫ್ರೀಝರಲ್ಲಿ ನೆನೆಸೋಕೆ ಬಿಡಬೇಕು. ಕಾದಿರೋ ಎಣ್ಣೆಗೆ ಒಂದೊಂದೇ ಹಾಕೋತಾ ಹೋಗಬೇಕು. ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯೆ ತಿರುಗಿಸ್ಕೋತಾ ಇರಬೇಕು, ಇಲ್ಲಾಂದರೆ ಸೀಕೊಂಡಂಗೆ ಆಗ್ಬಿಡುತ್ತೆ. 10 ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಪುದೀನ ಕಬಾಬ್ ರೆಡಿ ಆಗುತ್ತೆ.